ಬೆಂಗಳೂರಲ್ಲಿ ಟ್ರಾಫಿಕ್ ಕಡಿಮೆ ಮಾಡಲು ಟನಲ್ ಯೋಜನೆ ಇದೀಗ ಕಾರ್ಯರೂಪಕ್ಕೆ ಬರ್ತಾ ಇದೆ. ಬಟ್ ಇದೀಗ ಆರಂಭದಲ್ಲಿ ಅಪಸ್ವರ ಕೇಳಿ ಬಂದಿದೆ. ಯಾಕಂದರೆ ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್‌ವರೆಗೂ ಟನಲ್ ಯೋಜನೆ ಏನೋ ಆರಂಭವಾಗಬೇಕಿತ್ತು. ಈಗ DPRS ರೆಡಿ ಆಗಿದೆ. ಆದ್ರೆ ಈಗ ಲಾಲ್‌ಬಾಗ್ ಒಳಗಡೆ ಈ ಒಂದು ಟನಲ್ ಹೋಗುತ್ತೆ. ಹೀಗಾಗಿ ಅಲ್ಲೊಂದು ಲಾಲ್‌ಬಾಗ್ ಒಳಗಡೆ ದೊಡ್ಡ ಬಂಡೆ ಇದೆ. ಆ ದೊಡ್ಡ ಬಂಡೆಗೆ ತುಂಬ ಡ್ಯಾಮೇಜ್ ಆಗುತ್ತೆ ಎಂಬುದು ಒಂದು ಹೇಳಲಾಗ್ತದೆ. ಹೀಗಾಗಿ ಪರಿಸರವಾದಿಗಳು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ಪುರಾತನ ಕಾಲದ ಬಂಡೆ ಅದು. ಸುಮಾರು 3000 ಮಿಲಿಯನ್ ವರ್ಷಗಳ ಇತಿಹಾಸವುಳ್ಳ ಬಂಡೆ ಅದು. ಹೀಗಾಗಿ ಆ ಒಂದು ಬಂಡೆಯ ಕೆಳಗಡೆ ಹೋದರೆ ತುಂಬ ತೊಂದರೆ ಆಗ್ಬೋದು ಮುಂದಿನ ದಿನಗಳಲ್ಲಿ ಅಂತ ಒಂದು ಕಡೆ ಹೇಳಲಾಗ್ತದೆ. ಈ ಒಂದು ವಿಚಾರಕ್ಕೆ ಭೂವಿಜ್ಞಾನಿ ಅನಂತರಾಮ್ ಅವ್ರನ್ನ ಮಾತಾಡಿಸ್ತೀನಿ, ಏನು ಹೇಳ್ತಾರೆ ಕೇಳ್ತೀನಿ. ಸರ್, ಇದೀಗ ಸುರಂಗ ಯೋಜನೆ ಅಂದರೆ ಟನಲ್ ಯೋಜನೆ ನಡೀತಾ ಇದೆ. ಈ ಟ್ರಾಫಿಕ್ ಕಂಟ್ರೋಲ್ ಮಾಡಲು ಈಗ DCM ಅವರು ಮುಂದಾಗಿದ್ದಾರೆ. ಆದರೆ ಈಗ ಲಾಲ್ಬಾಗ್ ಒಳಗಡೆ ಈ ಒಂದು ಸುರಂಗ ಮಾರ್ಗ ಬರ್ತಿದೆ ಅಂತ ಹೇಳಲಾಗ್ತಿದೆ. ಏನು ಹೇಳ್ತೀರಿ ಸರ್? ಯಾಕಂದ್ರೆ ದೊಡ್ಡ ಬಂಡೆಗೆ ಇದೆ, ಆ ಬಂಡೆಗೆ ಡ್ಯಾಮೇಜ್ ಆಗುತ್ತೆ ಒಂದು ಕಡೆ ಆರೋಪ, ಆಕ್ರೋಶ, ಒಂದು ಕಡೆ ಹೋರಾಟ ನಡೆದಿದೆ ಸರ್. ಇದು ಸಹಜವಾದ್ದೇ. ಯಾಕೆಂತಂದರೆ ಪರಿಸರವಾದಿಗಳು ಸದಾ ನಮ್ಮ ಬೆಂಗಳೂರಿನ ಪರಿಸರನ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಉಮೇದಿನಲ್ಲೇ ಇರ್ತಾರೆ. ಅದು ಸಹಜ ಮಾಡಬೇಕಾದ್ದು. ಅದು ಲಾಲ್ಬಾಗ್ ಅಂತ ವಿಶ್ವವಿಖ್ಯಾತ ತೋಟ, ಅದನ್ನು ಉಳಿಸ್ಕೋಬೇಕನ್ನೋದು ಒಂದು. ಎರಡನೇದು, ಅಲ್ಲಿರೋ ಬಂಡೆ ಸಾಧಾರಣ ಬಂಡೆ ಅಲ್ಲ, ಅದನ್ನು ಪೆನಿನ್ಸುಲಾರ್ ನೈಸ್ ಅಂತಾರೆ. ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು 1975ರಲ್ಲಿ ಅದನ್ನು ರಾಷ್ಟ್ರೀಯ ಸ್ಮಾರಕ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅಂದರೆ ಅದನ್ನು ಎಲ್ಲೂ ಕೂಡ ಡಿಸ್ಟರ್ಬ್ ಮಾಡಬಾರ್ದು, ಅದನ್ನ ಉಳಿಸ್ಕೋಬೇಕು. ಅಂಥದ್ದು ತುಂಬ ಅಪರೂಪದ ಬಂಡೆ. ಯಾಕೆಂತಂದರೆ 300 ಕೋಟಿ ವರ್ಷಗಳ ಹಳೆಯ ಶಿಲೆ ಅಲ್ಲಿ. ಕೆಂಪೇಗೌಡನ ಗೋಪುರ ಇದೆಯಲ್ಲ, ಅದ್ರ ಕೆಳಗಡೆ ಕಲ್ಲಿದೆಯಲ್ಲ, ಸಣ್ಣ ಗುಡ್ಡ, ಅದಕ್ಕೆ 300 ಕೋಟಿ ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ವಿಜ್ಞಾನಿಗಳು ಅದರ ಆಯಸ್ಸನ್ನು ಕೂಡ ನಿರ್ಧಾರ ಮಾಡಿದ್ದಾರೆ, ವಯಸ್ಸನ್ನು. ಹೀಗಾಗಿ ಟನಲ್ ಮಾಡೋದು ವಾಸ್ತವವಾಗಿ ಅದು ಅನಪೇಕ್ಷಿತ. ಅಲ್ಲಿ ಬರಬಾರ್ದು ಟನ್ನಲು. ಯಾಕೆಂದರೆ ಬಂಡೆಗೆ, ಲಾಲ್ಬಾಗ್ ಬಂಡೆಗೆ ಏಟಾಗುತ್ತೆ ಅಂತಂದರೆ ಅದು ಖಂಡಿತನೇ ಒಂದು ಸ್ಮಾರಕದ ಉಳಿಸ್ಕೊಳ್ಳೋ ಒಂದು ಲಕ್ಷಣ ಅಲ್ಲ. ಅದು ಬಂಡೆ ಒಂದೇ ಅಲ್ಲ, ಸುತ್ತಮುತ್ತ ಇರೋ ಗಿಡಗಳು ನಮ್ಮ ಅಂದಾಜಿನಂತೆ ಒಂದು 5 ಎಕರೆ ಅಲ್ಲಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಂಟೈರ್ ಲಾಲ್ಬಾಗ್ ಇದರಲ್ಲಿ. ಆ ಟನಲ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನೀರಿನ ಸೀಪೇಜ್ ಇರುತ್ತೆ, ನೀರು ಕೂಡ ಒಳಕ್ಕೆ ಜಿನುಗುತ್ತೆ. ಅದು ಬರ್ತಾ 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 ಎಲ್ಲದಕ್ಕೂ ಕೂಡ ತೊಂದರೆನೇ, ನೀರು ಜಿನುಗಿದ್ರೆ. ಇವೆಲ್ಲ ನೋಡಿದ್ರೆ ಟನಲ್ ಮಾಡೋದು ಬಹುಶಃ ಒಂದು ಅಪೇಕ್ಷಣೀಯ ಅಲ್ಲ. ಯಾವ ವಿಜ್ಞಾನಿ ಕೂಡ ಅದನ್ನು ಒಪ್ಪೋದಿಲ್ಲ. ಸರ್, ಈಗ ಬೆಂಗಳೂರಲ್ಲಿ ಟನಲ್ ಯೋಜನೆಗೆ ಕಾರ್ಯಾರಂಭ ಆಗ್ತಿದೆ. ಇದು ಮಾಡಿದರೆ ಉತ್ತಮನ, ಏನಾದರೂ ಬೆಂಗಳೂರಿಗೆ ಆಪತ್ತನ ಮುಂದಿನ ದಿನಗಳಲ್ಲಿ? ಅಲ್ಲ, ಬೆಂಗಳೂರು ಅಂದರೆ ಯಾವ ಭಾಗದಲ್ಲಿ ಟನಲ್ ಹೋಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಹೆಚ್ಚು ಕಡಿಮೆ ಬೆಂಗಳೂರೆಲ್ಲ ನಿಂತಿರೋದು ಈ ನೈಸಸ್ ಅಂತ ರೂಪಾಂತರಿತ ಶಿಲೆ ಅಂತೀವಿ, 300 ಕೋಟಿ ವರ್ಷದ್ದು. ಅವೇನು ಕುಸಿದು ಬೀಳೋ ಅಂಥ ಇದಿಲ್ಲ. ಆದರೆ ಸ್ಟ್ರಕ್ಚರ್ಸು ಅಂದರೆ ರಚನೆಗಳು, ದೊಡ್ಡ ದೊಡ್ಡ ಕಟ್ಟಡ ಇರ್ಬೋದು, ಬೇರೆ ಇರ್ಬೋದು, ಇವೆಲ್ಲ ಹಾಳಾಗುತ್ತೆ. ಆದ್ದರಿಂದ ಎರಡನ್ನೂ ಕೂಡ ನಾವು ತೂಕ ಮಾಡಿ ಯಾವುದನ್ನು ಉಳಿಸ್ಕೋಬೇಕು, ಯಾವುದು ಬೇಡ ಅಂತ ತೀರ್ಮಾನ ಮಾಡಬೇಕು. ವಿಶೇಷವಾಗಿ ಲಾಲ್ಬಾಗ್ನಲ್ಲಿ ಟನಲ್ ತರೋದು ಯಾರೂ ಒಪ್ಪೋದಿಲ್ಲ. ದೊಡ್ಡ ಬಂಡೆ, ಸುಮಾರು ಅದು 3000 ವರ್ಷಗಳ ಮಿಲಿಯನ್ ವರ್ಷಗಳ ಇತಿಹಾಸ ಇದೆ, 300 ಕೋಟಿ ಇತಿಹಾಸ ಇದೆ. ಮತ್ತೊಂದು ಕಡೆ ಈ ಭೂಕಂಪನ ಪ್ರತಿರೋಧಕ ಒಂದು ಬಂಡೆ ಮಾಡ್ತಾ ಇದೆ. ಮತ್ತೊಂದು ಕಡೆ ಈ ಟನಲ್ ಬಂತಂದರೆ ಮತ್ತೆ ಗಿಡ ಮರಗಳಿಗೆ ತೊಂದರೆ, ಆಪತ್ತು. ಈಗೀಗ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಅಲ್ಲ, 300 ಕೋಟಿ ಹಳೆ ಶಿಲೆ ನಿಜ. ಆದರೆ ಮೇಲ್ಭಾಗದಲ್ಲಿ ಕೆಲವು ಕಡೆ ಶಿಥಿಲ ಆಗುತ್ತೆ, ವೆದರಿಂಗ್ ಅಂತೀವಿ ವೈಜ್ಞಾನಿಕವಾಗಿ. ಆ ಶಿಥಿಲ ಆದಾಗ ನೀರು ಎಲ್ಲ ನುಗ್ಗೋ ಅಂಥ ಒಂದು ಚಾನ್ಸಸ್ ಇರುತ್ತೆ. ಜೊತೆಗೆ ಗಿಡ ಹಾಳಾಗುತ್ತೆ. 5 ಎಕರೆ ಗಿಡ ಹೋಗುತ್ತೆ ಅಂದರೆ ಸಾಮಾನ್ಯ ಅಲ್ಲ. ಯಾಕೆಂತಂದರೆ ಇದು ನೂರಾರು ವರ್ಷಗಳಿಂದ ಲಾಲ್ಬಾಗ್ನ ಬೆಳೆಸ್ಕೊಂಬಂದಿದ್ದಾರೆ. ಟಿಪ್ಪು ಸುಲ್ತಾನ್ ಹೈದರಾಲಿ ಕೂಡ ಅಲ್ಲಿ ಗಿಡಗಳು ನೆಟ್ಟಿರೋದ್ರ ಬಗ್ಗೆ ದಾಖಲೆ ನಮ್ಮ ತೋಟಗಾರಿಕೆ ಇಲಾಖೆ ಕೊಡ್ತಾ ಇದೆ. ಹೀಗಾಗಿ ಬಹುಶಃ ಅದನ್ನು ತಪ್ಪಿಸಿ ಬೇರೆ ಮಾರ್ಗದಲ್ಲಿ ಯಾರು ಹೋಗಕ್ಕೆ ಸಾಧ್ಯನಾ ಅವ್ರು ನೋಡಬೇಕು. ಅಲ್ಲೇ ಮಾಡಬೇಕು ಅಂತಂದರೆ ಸುಮಾರು ಸರ್ತಿ ಯೋಚನೆ ಮಾಡೋಕ್ಕಾಗತ್ತೆ, ಪಬ್ಲಿಕ್ ಒಪಿನಿಯನ್ ತಗೋಬೇಕಾಗತ್ತೆ. ಸುಮ್ಮನೆ ನೀವು ಏಕಮುಖವಾಗಿ ನಾವು ಮಾಡ್ತೀವಿ ಅನ್ನೋದಲ್ಲ. ಪಬ್ಲಿಕ್ಕು ಕೂಡ ಬೆಂಗಳೂರಿಗಿರೋದು ನಾವೆಲ್ಲ ಸಂತೋಷ ಪಡ್ತೀವಿ ಬೆಂಗಳೂರು ಬಗ್ಗೆ, ಅದನ್ನು ಉಳಿಸ್ಕೋಬೇಕು ಅಂತ ಸಂತೋಷ ಪಡ್ತೀವಿ. ಹೀಗಾಗಿ ಸಾರ್ವಜನಿಕರ ಅಭಿಪ್ರಾಯ ಇಲ್ಲದೇ ಖಂಡಿತ ಮುಂದುವರಿಬಾರ್ದು. ಸರ್, ಈಗ ಅಕಸ್ಮಾತ್ ಆ ಬಂಡೆಯ ಕೆಳಗಡೆ ಸುರಂಗ ಮಾರ್ಗ ಬಂತಂದ್ರೆ ಸರ್ ಏನೆಲ್ಲ ತೊಂದರೆ ಆಗ್ಬೋದಂತ? ಸುರಂಗ ಮಾರ್ಗ ಬಂದರೆ ಫಸ್ಟ್ ಆಫ್ ಆಲ್ ಬಂಡೆಗೆ ತೊಂದರೆ. ನಮ್ಮ ಮಾನ್ಯುಮೆಂಟ್ ಅಂತ ಸ್ಮಾರಕ ಅಂತಿದೀವೋ ಆಗ ಅದಕ್ಕೆ ಸ್ವಲ್ಪ ಸಿಡಿದು ಹೋಗೋ ಚಾನ್ಸಸ್ ಇರುತ್ತೆ, ಬಿರುಕು ಬಿಡೋ ಚಾನ್ಸ್ ಇರುತ್ತೆ. ಮತ್ತು ನೀರಿನ ಸೀಪೇಜು, ತುಂಬ ಸೀಪೇಜ್ ಅಲ್ಲದಿದ್ರೂ ಕೆಲವು ಮಟ್ಟಿಗೆ ನೀರು ಗ್ರ್ಯಾಜುವಲ್ಲಾಗಿ ನಿಧಾನಗತಿಯಲ್ಲಿ ಅದು ಸೇರ್ಕೊಂಡ್ರೆ ಬಹುಶಃ ಅದು ಟನಲ್ಗೂ ಕೂಡ ಅದು ಅಷ್ಟೊಂದು ಒಳ್ಳೆಯದಲ್ಲ. ಅದು ಕೂಡ ಕುಸಿಯೋಂಥ ಸಂಭವ ಇರುತ್ತೆ. ಒಟ್ಟಾರೆ ಲಾಲ್ಬಾಗ್ನ ಅವಾಯ್ಡ್ ಮಾಡಿ ಅವ್ರು ಟನಲ್ ಮಾಡೋದಾದರೆ ಯೋಚನೆ ಮಾಡಿ ಮಾಡ್ಬೋದು. ಲಾಲ್ಬಾಗ್ ಒಳಗಡೆ ಬಂಡೆ ಕೆಳಗಡೆ ಹೋಗ್ತೀವಿ ಅಂದರೆ
ಅದು ಬಹುಶಃ ಒಪ್ತಕ್ಕ ಮಾತಲ್ಲ. ಯಾಕಂದ್ರೆ ಸರ್ ಈಗ ಈ ಲಾಲ್ಬಾಗ್ ಸುರಂಗ ಹೋಯ್ತು ಅಂದರೆ ದೊಡ್ಡ ಆ ಸೈಡು ಈ ಸೈಡ್ ಎಲ್ಲ ಸುತ್ತ ಅಗಿಬೇಕಾಗತ್ತೆ, ಬಂಡೆಗೆ ತುಂಬ ತೊಂದರೆ ಆಗ್ಬೋದು ಮತ್ತು ಈ ಭೂಕಂಪಕ್ಕೆ ಇದು ವಿರೋಧವಾಗಿ ಒಂದು ಆಗುತ್ತೆ ಅಂತ ಕೇಳ್ಪಟ್ಟೆ ಸರ್. ಅಲ್ಲಲ್ಲ, ಏನಾಗುತ್ತೆ ಅಂದರೆ ಇಡೀ ಕರ್ನಾಟಕದಲ್ಲಿ 300 ಕೋಟಿ ವರ್ಷದ ಹಳೆಯ ಶಿಲೆಗಳು ಇಡೀ ಕರ್ನಾಟಕದಲ್ಲಿದೆ, ಇಲ್ಲೊಂದೇ ಅಲ್ಲ. ಇಲ್ಲಿ ಚೆನ್ನಾಗಿ ಎದ್ದು ಕಾಣುತ್ತೆ, ಪ್ರವಾಸಿಗಳು ಬರ್ತಾರೆ ಅನ್ನೋ ದೃಷ್ಟಿಯಿಂದ ಅದನ್ನು ಮಾನ್ಯುಮೆಂಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅದಲ್ಲದಿದ್ದರೆ ಇಡೀ ಕರ್ನಾಟಕನ ಈ ಸ್ಟೇಬಲ್ ಲ್ಯಾಂಡ್ ಅಂತ, ಸ್ಥಿರ ಭೂಮಿ ಅಂತಾರೆ. ಇಲ್ಲಿ ಯಾವುದೇ ದೊಡ್ಡ ಭೂಕಂಪನ ಇದುವರೆಗೂ ಆಗಿದ್ದು ಗಮನಕ್ಕೆ ಬಂದಿಲ್ಲ. ಭೂಕಂಪನ ಆದರೂ ಕೂಡ ಚಿಕ್ಕ ಚಿಕ್ಕ ಪ್ರಮಾಣದ್ದಾಗುತ್ತೆ. ಅವು ಕಟ್ಟಡಗಳನ್ನ ಅಲ್ಲಾಡಿಸಿ ಉತ್ತರ ಭಾರತದಲ್ಲಾಗುತ್ತಲ್ಲ ಅಂಥ ಅಧ್ವಾನಗಳನ್ನ ಇಲ್ಲಿ ಯಾವುದೂ ಮಾಡ್ತಾಯಿಲ್ಲ. ಸರ್ ಈಗ ಸರ್ಕಾರಕ್ಕೆ ಏನು ಹೇಳ್ತಾರೆ ಸರ್? ಹೀಗಾಗಿ ಸರ್ಕಾರ ಈಗ ಆ ಮಾಡಿಕೊಟ್ಟಿದೆ, ಮತ್ತೊಂದು ಕಡೆ ಡಿ ಪಿ ಆರ್ ಅಲ್ಲಿ ತುಂಬ ತಪ್ಪುಗಳು ಸಹ ಏನೋ ಕಂಡು ಬಂದಿದೆ. ಒಂದು ಕಡೆ ತಜ್ಞರ ಸಮಿತಿ, ಒಂದು ಕಡೆ ಸರ್ಕಾರಕ್ಕೆ ಒಂದು ಕಡೆ ವರದಿ ಕೊಟ್ಟಿದ್ದಾರೆ. ಇಲ್ಲಿ ತರಾತುರಿಯಿಂದ ಡಿ ಪಿ ಆರ್ ರೆಡಿ ಮಾಡಿದ್ದಾರೆ ಮತ್ತು ಮಣ್ಣು ಪರೀಕ್ಷೆ ಮಾಡಿಲ್ಲ. ಮತ್ತೊಂದು ಕಡೆ ಪೀಕ್ ಅವರಲ್ಲಿ ಒಳಗಡೆ ಯಾವ ರೀತಿ ಇರ್ತದೆ ಅದು ಸಹ ಗೊತ್ತಾಗಲ್ಲ. ಈಗ ಹಲವಾರು ಅಂಶಗಳನ್ನೇ ಸರ್ಕಾರಕ್ಕೆ ತಿಳಿಸಿದ್ದಾರೆ ಸರ್. ಇವಾಗ ಯಾವ ವಿಜ್ಞಾನಿಗಳು ವರದಿ ಕೊಟ್ಟಿದ್ದಾರೆ ಅದು ಭಾಳ ಮುಖ್ಯ ಆಗುತ್ತೆ. ಉದಾಹರಣೆಗೆ ಈ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಸಾಯಿಲ್ ಬಗ್ಗೆನೇ ಒಂದು ಅಧ್ಯಯನ ಮಾಡೋ ವಿಭಾಗ ಇದೆ. ಅವ್ರು ಬಂದು ಈ ಸಾಯಿಲ್ಲು ತುಂಬ ಸ್ಟೇಬಲ್ ಅಲ್ಲ, ಅಂದರೆ ಸ್ಥಿರ ಅಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟರೆ ಬಹುಶಃ ಆ ರಿಪೋರ್ಟ್ನ ಕಡೆಗಣಿಸೋಕ್ಕಾಗಲ್ಲ ಸರ್ಕಾರ. ಹೀಗಾಗಿ ತಜ್ಞರ ವರದಿಗಳನ್ನು ಯಾವುದೇ ದೃಷ್ಟಿಯಿಂದಲೂ ಕೂಡ ನೀವು ನಿರಾಕರಿಸಬಾರ್ದು. ನಿರಾಕರಿಸಿದರೆ ಮುಂದಿನ ಇದು ಯೋಜನೆಗಳು ತುಂಬ ಸರಿಯಾದ ದಾರಿನಲ್ಲಿ ಹೋಗೋದಿಲ್ಲ. ತಜ್ಞರಿರೋದೇ ನಿಜವಾದ ಸಲಹೆ ಕೊಡೋದಕ್ಕೆ. ಸರ್ ಒಂದು ವೇಳೆ ಏನಾದರೂ ಸುರಂಗ ಮಾರ್ಗ ಹೋಯ್ತಂದ್ರೆ ಬೆಂಗಳೂರಿಗೆ ಆಪತ್ತು ಇದೆ ಹಾಗಾದರೆ? ಆ ಬೆಂಗಳೂರಿಗೆ ಆಪತ್ತು ಅಂತ ಹೇಳೋಕ್ಕಲ್ಲ, ಲಾಲ್ಬಾಗ್ಗೆ ಆಪತ್ತಾಗುತ್ತೆ, ಅಷ್ಟಂತೂ ಗ್ಯಾರಂಟಿ. ಆ ದೃಷ್ಟಿಯಿಂದ ಬೆಂಗಳೂರಿಗೆ ಆಪತ್ತಲ್ಲ. ಇದುವರೆಗೂ ಬೇಕಾದಷ್ಟು ಸುರಂಗ ಮಾಡಿದಾರಲ್ಲ ಮೆಟ್ರೋದಲ್ಲಿ. ಸುತ್ತಮುತ್ತ ಲಾಲ್ಬಾಗ್ ಸುತ್ತಮುತ್ತ ಈ ಮನೆಗಳಿದ್ದಾವೆ, ಸಾಕಷ್ಟು ಅಪಾರ್ಟ್ಮೆಂಟ್ಗಳಿದ್ದಾವೆ, ಕಂಪನಿಗಳಿದ್ದಾವೆ. ಅಂದರೆ ಅದನ್ನು ಅಧ್ಯಯನ ಮಾಡಬೇಕು. ಸುರಂಗ ಮಾಡಿದ್ರೆ ಎಷ್ಟು ನೆಲಸಮ ಆಗುತ್ತೆ ಭೂಮಿ, ಎಷ್ಟು ಹೋಗುತ್ತೆ, ಎಷ್ಟು ಕಟ್ಟಡ ಹೋಗುತ್ತೆ ಅನ್ನೋದು ಸರಿಯಾಗಿ ಅಧ್ಯಯನ ಮಾಡಿ ಆ ವರದಿ ತರಿಸಿದ್ದಾದ್ಮೇಲೆ ಶುರು ಮಾಡಬೇಕು. ಏಕಾಏಕಿ ನೀವು ಟನಲ್ ತೆಗಿಯೋಕ್ಕಾಗೋದಿಲ್ಲ. ಆ ತಜ್ಞರ ವರದಿಗಳು ಭಾಳ ಮುಖ್ಯ ಆಗುತ್ತೆ. ಅನೇಕ ವೇಳೆ ಈ ಸರ್ಕಾರ ತಜ್ಞರ ವರದಿಗಳನ್ನು ನಿರ್ಲಕ್ಷ್ಯ ಮಾಡುತ್ತೆ, ಅದು ತಪ್ಪು ಅಂತ ಹೇಳ್ಬಿಟ್ಟು ನನಗನ್ಸುತ್ತೆ. ಓಕೆ ಸರ್, ಈಗ ಸರ್ಕಾರಕ್ಕಂದ್ರೆ ಎಲ್ಲ ವರದಿಯನ್ನು ಸಿದ್ಧಪಡಿಸಿ ಕುಲಂಕುಷವಾಗಿ ಅಧ್ಯಯನ ಮಾಡಿ ಈ ಒಂದು ಯೋಜನೆ ಮಾಡಬೇಕಂತ ನಿಮ್ಮದು ಹೇಳ್ತಿದ್ರಿ. ತಜ್ಞರ ವರದಿ ಇಲ್ಲದೇ ತಜ್ಞರು ಓಕೆ ಅಂತ ಹೇಳ್ಬಿಟ್ಟು ಗ್ರೀನ್ ಸಿಗ್ನಲ್, ಹಸಿರು ನಿಶಾನೆ ತೋರಿಸಿದ್ರೆ ಆಗ ಮಾತ್ರ ಹೋಗಬೇಕೆ ಹೊರತು ತಜ್ಞರ ವಿರುದ್ಧ ಹೋಗೋದು ಬೇಡ. ಅದು ಸರಿಯಲ್ಲ, ಸರಿಯಾದ ಕ್ರಮ ಅಲ್ಲ. ನೀವು ಅಂದರೆ ಸರಿ, ಬಂಡೆ ಕೆಳಗಡೆ ಸುರಂಗ ಮಾರ್ಗ ಬೇಡವೇ ಬೇಡ ಹಾಗಾದರೆ? ಖಂಡಿತ ಬೇಡ, ಯಾರೂ ಒಪ್ಪೋದಿಲ್ಲ. ಅದು ವಿಶ್ವವಿಖ್ಯಾತ ಭೂವೈಜ್ಞಾನಿಕ ಸ್ಮಾರಕ ಅಂತ ಬಿಟ್ಟು ಸರ್ಕಾರ ಇದು ಮಾಡಿದೆ. ಆ 300 ಕೋಟಿ ವರ್ಷದಲ್ಲಿ ಆ ಬಂಡೆ ಉತ್ಪತ್ತಿ ಆದಾಗ ಒಂದು ಸಣ್ಣ ಕ್ರಿಮಿ ಕೂಡ ಇರಲಿಲ್ಲ ಭೂಮಿ ಮೇಲೆ. ಅಂಥ ಅದ್ಭುತವಾದ ಒಂದು ಬಂಡೆನ ಇವತ್ತು ಯಾವುದೋ ಒಂದು ನಾಗರಿಕ ಸೌಲಭ್ಯಕ್ಕೆ ನಾವು ಟನಲ್ ಮಾಡ್ತೀವಿ ಅಂತಂದರೆ ಬಹುಶಃ ಒಪ್ಪೋದಿಲ್ಲ. ಯಾವ ಪರಿಸರವಾದಿಗಳು ಅಂತಲೆಲ್ಲ ಬೆಂಗಳೂರಿಂದ ಉಳಿಸ್ಕೋಬೇಕು ಅಂತ ಯಾರ್ಯಾರಿಗೆ ಒಂದು ಆಸೆ ಇದೆ, ಬೆಂಗಳೂರನ್ನ ಪ್ರೀತಿಸ್ತಾರೆ, ಅವ್ರು ಯಾರು ಕೂಡ ಈ ಯೋಜನೆಗೆ ಒಪ್ಪೋದಿಲ್ಲ. ಬಂಡೆ ಹುಟ್ಟುವಾಗ ಯಾವುದೇ ಜೀವಿಗಳು ಇದ್ದಿಲ್ವಾ ಹಾಗಾದರೆ? ಖಂಡಿತ ಇಲ್ಲ. ಯಾಕೆಂದರೆ ಅದು 300 ಕೋಟಿ ವರ್ಷದ ಹಳೆಯ ಶಿಲೆ. ಆ ಬಂಡೆ ಹುಟ್ಟಿದಾಗ ಇಡೀ ಖಂಡಗಳೇ ಬೇರೆ ಬೇರೆ ಆಗಿರಲಿಲ್ಲ. ಆಸ್ಟ್ರೇಲಿಯಾ, ಅಮೇರಿಕಾ, ಇಂಡಿಯಾ, ಅಂಟಾರ್ಟಿಕಾ ಇವೆಲ್ಲ ಒಂದೇ ಮುದ್ದೆ ಆಗಿದ್ವು. ಇದನ್ನು ನೋಡಿದೆ ನಮ್ಮ ಬಂಡೆ, ಲಾಲ್ಬಾಗ್ ಬಂಡೆ ಈ ಭೂಮಿ ಒಂದಾಗಿದ್ದನ್ನು ನೋಡಿದೆ, ಭೂಮಿ ಬೇರೆ ಬೇರೆ ಖಂಡಗಳಾಗಿ ಒಡೆದದ್ದನ್ನು ನೋಡಿದೆ. ಇಂಥ ಅದ್ಭುತವಾದ ಒಂದು ಸ್ಮಾರಕನ ನಾವು ಹೇಗೆ ಒಂದು ಟನಲ್ಗೋಸ್ಕರ ಹಾಳು ಮಾಡೋಕ್ಕೆ ಆಗುತ್ತೆ? ಮಾಡಬಾರ್ದು ಅದು. ಥ್ಯಾಂಕ್ ಯು ಸರ್. ಇದಿಷ್ಟು ಭೂವಿಜ್ಞಾನಿ ಅನಂತರಾಮ್ ಅವರ ಮಾತಾಗಿತ್ತು. ಅಂದರೆ ಸರ್ಕಾರ ತಜ್ಞರ ವರದಿಯನ್ನು ಪರಿಶೀಲನೆ ಮಾಡಬೇಕು, ಓಕೆ ಅಂದರೆ ಮಾತ್ರ ಟನಲ್ ಯೋಜನೆ ಮಾಡಬೇಕು. ಮತ್ತೊಂದು ಕಡೆ ಈ ಲಾಲ್ಬಾಗ್ ಒಳಗಡೆ ಟನಲ್ ಯಾವ ರೀತಿಯ ಬರಬಾರ್ದು, ಬಂಡೆಗೆ ಡ್ಯಾಮೇಜ್ ಆಯ್ತು ಅಂದರೆ ಲಾಲ್ಬಾಗಿಗೂ ಡ್ಯಾಮೇಜ್ ಆಗುತ್ತೆ, ಬೆಂಗಳೂರಿಗೂ ಸಮಸ್ಯೆ ಆಗ್ಬೋದು ಎಂಬುದು ಮಾತಾಗಿದೆ. ಸರ್ಕಾರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.